ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಕಳೆದ 15 ವರ್ಷಗಳ ಪಶ್ಚಿಮ ಬಂಗಾಳದ TMC ಅಧಿಪತ್ಯಕ್ಕೆ ಭಾರತೀಯ ಜನತಾ ಪಕ್ಷ ಅಂತ್ಯ ಹಾಡಿದೆ. ಆ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ 2021ರಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ನಡೆದಿರ್ತಕ್ಕಂಥ ಹಿಂಸಾಚಾರ ಈಗಲೂ ಕೂಡ ಮತ್ತೆ BJPಯವರ ಪರವಾಗಿ ಬಂದರೂ ಕೂಡ ಇದೀಗ ಹಿಂಸಾಚಾರ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಳೆದ 15 ವರ್ಷಗಳಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದ ರಾಜಕೀಯ ಹೋರಾಟಗಳನ್ನು ಮಾಡಿಕೊಂಡು ಬಂದು ಸೋಲಿನ ಹತಾಶೆಗಾಗಿ TMCಯವರು BJP ವಿರುದ್ಧ ಮುಗಿಬಿದ್ದರೆ, BJPಯವರು ವಿಜಯೋತ್ಸವಕ್ಕಾಗಿ TMC ವಿರುದ್ಧ ಮುಗಿಬಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ಸರ್ಕಾರ ಬಂದ ಮೇಲೆ ಸರಿ ಹೋಗುತ್ತೆ ಎಂಬ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಬಿಕ್ಕಟ್ಟು ಉಂಟಾಗಿದೆ. ಅದು ಲೋಕಭವನದ ಬಿಕ್ಕಟ್ಟು ಅಂತಲೇ ಕರೆದುಕೊಳ್ಳಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೋಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ. ಸಾಮಾನ್ಯವಾಗಿ ಬಹುಮತವನ್ನು ಸಾಬೀತುಪಡಿಸುವುದು ಅಸೆಂಬ್ಲಿ ಒಳಗಡೆ. ಅಲ್ಲಿ ಶಾಸಕರ ಬಲಾಬಲವನ್ನು ಹಂಗಾಮಿ ಸ್ಪೀಕರ್ ಇದ್ದಂಥವರು ಪರೀಕ್ಷೆಯನ್ನು ಮಾಡ್ತಾರೆ. ಯಾರು ಬಹುಮತ ಇರ್ತಕ್ಕಂಥವ್ರು ಯಾರು ಪರೀಕ್ಷೆಗೆ ಒಳಪಡ್ತಾರೆ ಅವರು ಬಹುಮತವನ್ನು ಸಾಬೀತುಪಡಿಸಿದರೆ ಸರ್ಕಾರ ಇರುತ್ತೆ. ಬಹುಮತ ಸಾಬೀತುಪಡಿಸಲಿದೆ ಸರ್ಕಾರ ಬಿದ್ದೋಗುತ್ತೆ. ನಂತರ ಹೆಚ್ಚು ಸ್ಥಾನ ಪಡೆದುಕೊಂಡಂಥವ್ರಿಗೆ ರಾಜ್ಯಪಾಲರು ಆಹ್ವಾನವನ್ನು ನೀಡ್ತಾರೆ. ಆದರೆ ತಮಿಳುನಾಡಿನಲ್ಲಿ ಮತ್ತೆ ಲೋಕಭವನ ವರ್ಸಸ್ ಆಡಳಿತ ಮಾಡ್ತಕ್ಕಂಥ ಮುಂಬರಿರ್ತಕ್ಕಂಥ ಸರ್ಕಾರದ ನಡುವೆ ಸಂಘರ್ಷ ಆರಂಭ ಆಗಿರ್ತಕ್ಕಂಥದ್ದು. ತಮಿಳುನಾಡಿನ ಲೋಕಭವನದ ರಾಜಕೀಯ ಇದೀಗ ರಾಷ್ಟ್ರಾದ್ಯಂತ ದೊಡ್ಡ ಚರ್ಚೆ ಮಾಡ್ತಿದೆ. ಅದು ಲೋಕಭವನ ಅನ್ನೋದು BJPಯ ಹುಲ್ಲು ಹಾಸಿನ ಸ್ಥಳವ ಅಂತೇಳಿ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೇರಳದಲ್ಲಿ ಕೂಡ 10 ವರ್ಷಗಳ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಕೊನೆಗೂ ಕೂಡ UDF ಈಗ ಮುಕ್ತಿ ಆಡಿರ್ತಕ್ಕಂಥದ್ದು. ಕಮ್ಯುನಿಸ್ಟರು ಈ ದೇಶದಲ್ಲಿ ಎಲ್ಲೂ ಕೂಡ ಈಗ ಅಧಿಕಾರದಲ್ಲಿ ಇಲ್ಲ ಅನ್ನೋದೇ ಅತಿ ದೊಡ್ಡ ಸಂಗತಿ ಆಗಿರ್ತಕ್ಕಂಥದ್ದು. ದೇಶದ ಕಾರ್ಮಿಕರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಕಮ್ಯುನಿಸ್ಟರು ದಿನೇ ದಿನೇ ನೆಲೆ ಕಳೆದುಕೊಳ್ತಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಅಸ್ಸಾಂನಲ್ಲಿ ಮತ್ತೆ ಕಮಲ ಅರಳಿರ್ತಕ್ಕಂಥದ್ದು. ಆ ಮುಖಾಂತರ ಕಳೆದ 12 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ 207 ಸೀಟುಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಅಚ್ಚರಿ ಫಲಿತಾಂಶವನ್ನು ಕೊಡುವ ಮುಖಾಂತರ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಒಟ್ಟು 22 ರಾಜ್ಯಗಳನ್ನು ಆಳ್ವಿಕೆ ನಡೆಸುವಂಥ ಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ತಮಿಳುನಾಡಿನ ರಾಜಕೀಯ, ಪಶ್ಚಿಮ ಬಂಗಾಳದ ರಾಜಕೀಯ, ಕಮ್ಯುನಿಸ್ಟರು ನೆಲ ಕಚ್ಚಿರುವಂಥದ್ದು, ಈ ಎಲ್ಲದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಾಗ್ತಿದೆ. ಬನ್ನಿ, ನಾನು ಆರಂಭದಲ್ಲಿ ಕೇಳ್ತಿದ್ದೀನಿ. ಈಗಾಗಲೇ ತಮಿಳು ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೊತೆ ಮಣಿವಣ್ಣನವರು ಇದ್ದಾರೆ. ಮಣಿವಣ್ಣನವರೇ, ತಾವು ತಮಿಳಿನ ರಾಜಕೀಯವನ್ನು ನೋಡಿದ್ದೀರಾ, ಕರ್ನಾಟಕ ರಾಜಕೀಯವನ್ನು ನೋಡಿದ್ದೀರಾ. ತಮಿಳಿನ ಅನೇಕ ರಾಜಕಾರಣಿಗಳು ನಿಮಗೆ ಪರಿಚಯ. ತಮಿಳುನಾಡಿನಲ್ಲಿ ಪ್ರಸ್ತುತ ನಡೀತಿರ್ತಕ್ಕಂಥ ರಾಜಕೀಯ, TVK ಗೆಲುವು, ವರ್ಷಾನುಗಟ್ಟಲೆ 10 ವರ್ಷ 20 ವರ್ಷ ಪಾರ್ಟಿ ಕಟ್ಟೋರ ಕಥೆ ಏನಾಗಬೇಕು? 10 ವರ್ಷ 20 ವರ್ಷ ಅಲ್ಲ, BJPಯ ಇತಿಹಾಸ ಇದೆ, ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಭಾರತದಲ್ಲಿ ಎಷ್ಟು ವರ್ಷದಿಂದ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಮತ್ತೆ ದ್ರಾವಿಡ ಚಳುವಳಿಯ ನಾಯಕರುಗಳ ಪಾರ್ಟಿಗಳಿದೆ, ದ್ರಾವಿಡ ಪಾರ್ಟಿಗಳು. DMK ಕೂಡ ದ್ರಾವಿಡ ಚಳುವಳಿ ಪಾರ್ಟಿ, ADMK ಕೂಡ ದ್ರಾವಿಡ ಚಳುವಳಿ ಪಾರ್ಟಿ. ಯಾವ ಚಳುವಳಿಯೂ ಇಲ್ಲದಲ್ಲಿ 9 ತಿಂಗಳಲ್ಲಿ TVK ವಿಜಯರವರು 107 ಸ್ಥಾನಗಳನ್ನು ಗೆಲ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜನರ ಮನಸ್ಥಿತಿ ಯಾವ ರೀತಿ ಇದೆ? ADMK ಮತ್ತು DMKಯ ಭ್ರಷ್ಟಾಚಾರ ಮತ್ತು ಅವರ ಆಡಳಿತ ವಿರೋಧಿ ಅಲೆ ಎಲ್ಲೊಂದು ಕಡೆ ಯುವಕರನ್ನು ಮನ ಪರಿವರ್ತನೆ ಮಾಡಿದೆಯಾ? 100% ಮನ ಪರಿವರ್ತನೆ ಮಾಡಿದೆ. ಇದು ಇವರು 1 ವರ್ಷದಲ್ಲಿ 2 ವರ್ಷದಲ್ಲಿ ಬಂದಂಥದ್ದಲ್ಲ. ವಿಜಯ್ ಅವರು 2 ವರ್ಷದಲ್ಲಿ ಪಾರ್ಟಿ ಕಟ್ಟಿ 2 ವರ್ಷ ಆಗಿದೆ. ಬಟ್ ಅವರ ಗ್ರೌಂಡ್ ವರ್ಕು, ಅವರ ಮಕ್ಕಲ್ ಏಕಂ ಅಂತೇಳಿ ಏನು ಪೀಪಲ್ಸ್ ಮೂವ್ಮೆಂಟ್ ಅಂತ ಅವರು 2010 ಬಿಫೋರ್ ಆಗೇ ಇತ್ತು. 2010ಇಂದಾಗಿ ಜಯಲಲಿತಾ ಅವ್ರ ಜೊತೆಗೆ ಅವ್ರ ಮಕ್ಕಳ ಏಕಮನ್ನು ಎಲ್ಲ ಎಲೆಕ್ಷನ್ನಲ್ಲೂ ಸಪೋರ್ಟ್ ಮಾಡಿಸಿದ್ದಾರೆ. ಆವಾಗ 2011ಅಲ್ಲಿ ಆಗ ಬಂದಂಥ ಸರ್ಕಾರ ಜಯಲಲಿತಾ ಅವರು ಔಟ್ಸ್ಟ್ಯಾಂಡಿಂಗ್ ವಿಕ್ಟ್ರಿ ಆದರು. ಆಗಲೂ ಈ ವಿಜಯ್ ಅವರಿಗೆ ಮತ್ತು ಅವ್ರ ಫ್ಯಾನ್ಸಿಗೆ ಧನ್ಯವಾದ. ಜಯಲಲಿತಾ ಅವರು ಅಫಿಷಿಯಲ್ ಆಗಿ ADMK ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ಏನು ಹೇಳ್ತೀರಾ? ಈಗ ಅವತ್ತಿಂದ ಇವತ್ತಿನವರೆಗೂ ಬಂದಿದ್ದಂಥ ಅವ್ರ ರಾಜಕೀಯ ಹಾದಿಯಲ್ಲಿ ಬಂದಿರತಕ್ಕಂಥ ಬೆಳವಣಿಗೆ, ಇವತ್ತು 108 ಸ್ಥಾನಗಳು ಗೆದ್ದು ತಮಿಳುನಾಡಲ್ಲಿ ಯಾವುದೇ ಪಕ್ಷ ಇಷ್ಟು ವರ್ಷಗಳ ಕಾಲ ಮಾಡದೇ ಇರೋ ಇತಿಹಾಸವನ್ನು ಇವ್ರು ಮಾಡಿದ್ದಾರೆ. ಇದಕ್ಕೆ ಇಡೀ ತಮಿಳುನಾಡಿನ ಜನತೆ ಏನು ಫ್ಯಾನ್ ಫಾಲೋವಿಂಗ್ಸ್ ಅವ್ರದ್ದು ಪ್ಯಾನ್ ಇಂಡಿಯಾ ಇತ್ತು. ಈಗ ಅಲ್ಲಿ ತಮಿಳುನಾಡಲ್ಲಿ ಇದ್ದಂಥ ಫ್ಯಾನ್ ಫಾಲೋವಿಂಗ್ಸ್ ಎಲ್ಲ ವೋಟ್ ಬೇಸ್ ಆಗಿ ಕನ್ವರ್ಟ್ ಆಗಿ ಅವರಿಗೆ ಚುನಾಯಿತ ಪ್ರತಿನಿಧಿಗಳಾಗಿ ಮಾಡಿ ಈಗ 108 ಸ್ಥಾನಗಳನ್ನು ಕೊಟ್ಟು ಅಸೆಂಬ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಒಂದು ಮೈನಸ್ ಆಗುತ್ತೆ ಅವ್ರದ್ದು 2 ಸ್ಥಾನ. 2 ಕಡೆ ನಿಂತಿರೋದ್ರಿಂದ ಒಂದು ಮೈನಸ್ ಆಗುತ್ತೆ, 107 ಆಗುತ್ತೆ. ಆ ಒಂದನ್ನು ಮತ್ತೆ ಯಾರನ್ನ ನಿಲ್ಲಿಸ್ತಾರೆ, ಮತ್ತು ಬೈ ಎಲೆಕ್ಷನ್ಸ್ ಆಗುತ್ತೆ. ಅದರಲ್ಲಿ ನೀವು ವಿಜಯ್ ಫ್ಯಾನ್ ಅಥವಾ ವೋಟರ? ನಾವು ವಿಜಯ್ ಫ್ಯಾನ್ ಅಲ್ಲ. ಅಲ್ಲಿ ತಮಿಳುನಾಡಲ್ಲಿ ಒಬ್ಬ ತಮಿಳ್ ಹೀರೋ, ಒಬ್ಬ ರಿಯಲ್ ಸ್ಕ್ರೀನ್ ಹೀರೋಯಿಂದ ಬಂದು ರಿಯಲ್ ಹೀರೋ ಆಗಿ ಆಗಿರೋದ್ರಿಂದ ವಿ ಸಪೋರ್ಟ್ ದಿಸ್ ಕಾಸ್. ಯಾಕಂದರೆ ಇವತ್ತು ಇಷ್ಟು ವರ್ಷಗಳ ಕಾಲ ಅದು ಆಗಿರಲಿಲ್ಲ. ಈಗ ಈ ಬಾರಿ ಆಗಿದೆ. ಅದನ್ನು ಮುಂದಕ್ಕೆ ಇನ್ನೂ ಸ್ಟ್ರಾಂಗ್ ಆಗಿ ಸ್ಟ್ರೆಂತಾಗಿ ಬೆಳಿಬೇಕು ಅವರು. ಅದಕ್ಕೆ ಏನು ಪ್ರೋತ್ಸಾಹ ಕೊಡಬೇಕು ಅದನ್ನು ಎಲ್ಲ ಪಾರ್ಟಿಯವರು. ಈಗ ಆಲ್ರೆಡಿ ರಾಹುಲ್ ಗಾಂಧಿಯವರು
ಒಂದು ಹೆಜ್ಜೆ ಒಳ್ಳೆ ಹೆಜ್ಜೆ ಇಟ್ಟು ಮುಂದೆ ಹೋಗಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲೇ ಹೊಸ ಸಂಪ್ರದಾಯಕ್ಕೆ ಈಗ ಮತ್ತೆ ರಾಜ್ಯಪಾಲರು ನಾಂದಿ ಆಡ್ತಿದಾರಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸಂವಿಧಾನದತ್ತವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಆದರೆ ಇವತ್ತು ಒಂದು ಪಕ್ಷದ ವ್ಯಕ್ತಿಯಾಗಿ ಹೇರಲ್ಪಟ್ಟಂತಹ ರಾಜ್ಯಪಾಲರು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವ್ಯತಿರಿಕ್ತವಾಗಿರ್ತಕ್ಕಂತಹ ರಾಜಕೀಯ ಶಕ್ತಿಯನ್ನು ಸಡಿಲಗೊಳಿಸ್ತಕ್ಕಂಥದ್ದು ಅಥವಾ ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರಗಳು ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷ ಉಂಟಾಗ್ತಾ ಇರ್ತಕ್ಕಂಥದ್ದು ನಾವು ಕೇರಳದಲ್ಲಿ ನೋಡಿದ್ದೀವಿ, ಕರ್ನಾಟಕದಲ್ಲಿ ನೋಡಿದ್ದೀವಿ, ತಮಿಳುನಾಡಲ್ಲೂ ನೋಡಿದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀವಿ. ಇವತ್ತು ಭಾಳ ಮುಖ್ಯವಾಗಿ ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ, ಬಹುತೇಕ ಪಕ್ಷಗಳು ರಾಜಕೀಯ ಮೌಲ್ಯಗಳನ್ನು ಸಂಪೂರ್ಣವಾಗಿ ಅಧಪತನದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಡವಳಿಕೆಗಳು ಈ ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತು ನಡೆದಿದೆ. ಇದು ಭಾರತ ದೇಶದ ಬಹುತ್ವ ರಾಷ್ಟ್ರದ ಪ್ರಜಾತಂತ್ರ ವ್ಯವಸ್ಥೆಗೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ನಡೆ ಈ ಪಂಚರಾಜ್ಯದ ವಿವಿಧ ರಾಜ್ಯಗಳು ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಸಾಬೀತಾಗಿದೆ. ಬಹುತ್ರ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಣಕ ಆಡುವ ರೀತಿ ರಾಜ್ಯಪಾಲರು ನಡೆದುಕೊಳ್ತಾರೆ. ಆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ನಡ್ಕೊಳ್ತಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಆ ಮುಖಾಂತರ ನೀವು ನಾನು ಹೇಳಿದೆ ನಿಮಗೆ, ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ರಿ CM DCM. ಅರ್ಥ ಆಯ್ತಾ? ನಿಮಗೆ ಒಂದು ಕಾನೂನು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾನೂನಾ? ಇದು ಎಲ್ಲ ಒಂದು ಕಡೆ BJPಯ ದ್ವಿಮುಖ ನೀತಿ ತೋರಿಸುತ್ತಾ? ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋದನ್ನ ತಾವು ಅಂದ್ಕೊಂಡಿದ್ದೀರಾ? ಇಲ್ಲ, ಈ ಒಂದು ಇದರಲ್ಲಿ ತಪ್ಪು ಸಂದೇಶ ಹೋಗೋದು ಬೇಡ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ 2/3 ಮೆಜಾರಿಟಿ ಏನಿದೆ ಅವರು ಲಿಖಿತ ರೂಪದಲ್ಲಿ ಕೊಟ್ಟಾಗ ಯಾವುದೇ ರಾಜ್ಯಪಾಲರು ಅದನ್ನು ತಡೆ ಹಿಡಿಯೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ 2/3 ಮೆಜಾರಿಟಿ ಯಾರಿಗೆ ಇರುತ್ತೆ, ಯಾರು ಬೇಕಾದ್ರೂ ಹೋಗ್ಬಿಟ್ಟು ಒಂದು ಹಕ್ಕನ್ನು ಮಂಡಿಸ್ಬೋದು. ನಿಮ್ಮ ಮ್ಯಾಜಿಕ್ ನಂಬರನ್ನು ತೋರಿಸೋದು ಸದನದ ಒಳಗಡೆನ ರಾಜ್ಯಪಾಲರ ಮುಂದೆನ ಹೇಳಿ ನನಗೆ ಸ್ಪಷ್ಟಪಡಿಸಿ. ಎಲ್ಲಿ ಸರ್ ಸದನದಲ್ಲಿ ಅವ್ರಿಗೆ 118 ಇದೆಯಾ 218 ಇದೆಯಾ ಅನ್ನೋದು ಡಿಸೈಡ್ ಆಗೋದು. ರಾಜ್ಯಪಾಲರಾಗ್ಲಿ ಮತ್ತೊಬ್ಬರಾಗ್ಲಿ ಇದು ಡಿಸೈಡ್ ಮಾಡೋದಲ್ಲ. ಈಗಾಗಲೇ ಇದು ವಾಜಪೇಯಿ ಅವ್ರ ವಿಚಾರದಲ್ಲಿ ಮತ್ತೆ ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಆಗಿದೆ. ಸುಪ್ರೀಂ ಕೋರ್ಟ್ ಪದೇ ಹೇಳ್ತಾ ಇದ್ರು ಸಹ. SR ಬೊಮ್ಮಾಯಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕದವರು ಯಾರು ಅಲ್ಲಿಂದ ಆರಂಭ ಆಗಿದ್ದು. ಹೌದು ಸರ್. ಹಾಗಾಗಿ ರಾಜ್ಯಪಾಲರು ಏನಿದೆ ಕಾನೂನಲ್ಲಿ ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಅವರು ಯಾವ್ದಕ್ಕೂ ದೊಡ್ಡವರಲ್ಲ. ಈಸ್ ನಾಟ್ ಅಬೌಟ್ ದ ಸಿಸ್ಟಮ್. ಹೇಳ್ತಾರೆ ಈಸ್ ನಾಟ್ ಅಬೌಟ್ ದ ಸಿಸ್ಟಮ್ ಅಂತಿದ್ದಾರೆ. ಸರ್, ಇಲ್ಲಿ ವಿಚಾರನ ಯಾರು ಸ್ವಲ್ಪ ಅರ್ಥ ಮಾಡ್ಕೋತಿಲ್ಲ ಸರ್. ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಿದ್ದಾರೆ. ಇಲ್ಲಿ ತಪ್ಪು ಅವ್ರದಲ್ಲ ಸರ್, ವಿಜಯ್ ಅವ್ರದೇ ತಪ್ಪಿರೋ ಅಂತದ್ದು. ಇಲ್ಲಿ ಅವ್ರ ಸೀಟ್ ಇಲ್ಲ, ಅವ್ರು ಏನ್ ತೋರಿಸಿ. ನಿಮ್ಮ 23 ವರ್ಷಗಳ ಸ್ನೇಹ ನಿಮಗೂ ಮತ್ತು DMK ಎಷ್ಟು ವರ್ಷ ಸ್ನೇಹ ಹೇಳಿ? 23 ವರ್ಷಗಳ ಸ್ನೇಹ. ಅವರು ಈ ದೇಶದಲ್ಲಿ ಮೊದಲು ರಾಹುಲ್ ಗಾಂಧಿ ಅಂತವರು ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಮೊದಲು ವಾಯ್ಸ್ ಮಾಡಿದಂಥವರೇ MK ಸ್ಟಾಲಿನ್ ಅವರು. ನಿಮ್ಮ ಭಾರತ್ ಜೋಡ ಯಶಸ್ವಿಗೆ ಮೊದಲ ಮೆಟ್ಟಿಲೇ ಸ್ಟಾಲಿನ್ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಅವರಿಗೆ ಅವಕಾಶವಾದಿ ರಾಜಕಾರಣ ನಿಮಗೂ ಬಂತ? ನಿಮ್ಮ ಹಳೆ ಸ್ನೇಹಿತರನ್ನ, ನಿಮಗೆ ಸಹಾಯ ಮಾಡಿದಂಥವ್ರನ್ನ, ನಿಮ್ಮ ಸರ್ಕಾರಗಳು ಬಂದಾಗ ನಿಮ್ಮ ಜೊತೆ ನಿಂತವ್ರನ್ನ ನೀವು ಮರ್ತಿದ್ದೀರ. ಅಂದರೆ ಅಧಿಕಾರದ ಹಿಂದೆ ಈಗ ವಿಜಯ್ ಬಂದಿದ್ದಾರೆ, ಹಾಗಾಗಿ ವಿಜಯ್ ಹಿಂದೆ ನೀವು ಹೋಗಿದ್ದೀರಲ್ಲ. ಈಗ ನಮಗೂ ಸ್ಟಾಲಿನ್ ಅವ್ರಿಗೂ ಸಂಬಂಧ ಮುರಿದಿದೆ ಅಂತ ಹೇಳಿದಂತ ಮುಟ್ಟಾಳ ಯಾರು ಫಸ್ಟ್ ಅದು ಹೇಳಿ. DMK ಪ್ರಧಾನ ಕಾರ್ಯದರ್ಶಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಹಲವಾರು ಜನ ಕೊಡ್ಬೋದು, ಆದ್ರೆ ಅಧಿಕೃತವಾಗಿರ್ತಕ್ಕಂಥ ಸ್ಟಾಲಿನ್ ಅವ್ರು ಏನಾದ್ರು ಹೇಳಿಕೆ ಕೊಟ್ಟವ್ರ? ಯಾವ ಹೇಳಿಕೆ ಕೊಡೋದು ಬೇಡ, ಎಲ್ರಿಗೂ ಓಪನ್ ಸೀಕ್ರೆಟ್ ಅಲ್ಲ ಸರ್. ಈಗ ನೀವು ಇದಕ್ಕೆ ನಿಮ್ಮ ಸ್ಟ್ಯಾಂಡ್ ಬಗ್ಗೆ ಹೇಳಿ. ನಮ್ಮ ಸ್ಟ್ಯಾಂಡ್ ತುಂಬಾ ಕ್ಲಿಯರ್ ಆಗಿದೆ ನೋಡಿ. ಎಲೆಕ್ಷನ್ ಅಲ್ಲ, ಮುಂದಿನ ಚುನಾವಣೆಗೂ ಸಹಿ ಸ್ಟಾಲಿನ್ ಅವರು ನಮ್ಮ ಜೊತೆಗಿರ್ತಾರೆ, ವಿಜಯ್ ಅವರು ನಮ್ಮ ಜೊತೆಗಿರ್ತಾರೆ. ನಮ್ದು ಒಂದೇ ಗುರಿ, ಏನು ಕೋಮುವಾದಿ ಶಕ್ತಿಗಳನ್ನ ದೂರ ಇಡ್ಬೇಕು, ಇಷ್ಟೇ ಗುರಿ. ವಿಜಯ್ ಅವ್ರದ್ದು ಅದೇ ಗುರಿ, ನಮ್ದು ಅದೇ ಗುರಿ. ಹಾಗಾಗಿ ನಾವು ಈ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಾವು ಅಲ್ಲಿ ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಅನಿವಾರ್ಯ ಅಂತ ಪರಿಸ್ಥಿತಿ. ಆದ ನಿಲುವನ್ನ ಇವತ್ತು ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ, ಅದು ಸ್ಪಷ್ಟವಾಗಿದೆ. ರಾಜ್ಯದ ಹಿತದೃಷ್ಟಿಯಿಂದ, ತಮಿಳುನಾಡು ರಾಜ್ಯದ ಹಿತದೃಷ್ಟಿಯಿಂದ ಆ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದು ಸ್ಟಾಲಿನ್ ಅವ್ರಿಗೂ ಮಾಹಿತಿ ಇದೆ. ಹಾಗಾಗಿ ಎಲ್ಲೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಈ ಕೆಲಸಗಳಾಗಿರೋದು. ಹಾಗಾಗಿ ಕೋಮುವಾದಿ ಶಕ್ತಿಗಳನ್ನ ದೂರ ಇಡೋದು ನಮ್ಮ ಉದ್ದೇಶ. ಸ್ಟಾಲಿನ್ ಇದ್ದಾನೆ ಹೋರಾಟ ಮಾಡ್ಕೊಂಡು, ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ನೀವು ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಕೊಟ್ಟಿದ್ರಲ್ಲ. ವಿಜಯ್ ಅವರು ಇವತ್ತು ಅಧಿಕಾರಕ್ಕೆ ಬಂದರೆ ಸ್ಟಾಲಿನ್ ಕನ್ಸಲ್ಟ್ ಮಾಡ್ಕೊಂಡು ಬರ್ತಿದ್ರ ಅಂತ ಹೇಳ್ತಿದ್ರಲ್ಲ ಸರ್. ಏನ್ ಸರ್ವಣರೇ ಎಲ್ಲರ ಕಿವಿಗೆ ಲಾಲ್ಬಾಗ್ ಇಡ್ತಿದ್ದೀರಾ? ನಾನು ಲಾಲ್ಬಾಗ್ ಅಲ್ಲ, ವಿಧಾನಸೌಧನೇ ಎಲ್ಲರ ಕಿವಿ ಮೇಲೆ ಇಟ್ರಲ್ಲ. ಇದೇ ಕುಮಾರಸ್ವಾಮಿ ಬಾಯಿ ಬಂದಾಗ ಬೈದ್ನಲ್ಲ, ಅವನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಇವಾಗ ಮಾತಾಡ್ತೀರಾ? ಅದು ಪರವಾಗಿಲ್ವಾ? ರಾಜಕೀಯದಲ್ಲಿ ಸಿಚುವೇಶನ್ ಬಿಡಿ. ಅವ್ರಿಗೆ ಎಥಿಕ್ಸ್ ಇಲ್ಲ, ನಿಮಗೆ ಎಥಿಕ್ಸ್ ಇಲ್ವಾ ಸರ್? ಎಥಿಕ್ಸ್ ಅಲ್ಲ ಇದು, ರಾಜ್ಯದ ಹಿತದೃಷ್ಟಿಯಿಂದ ಇದು ಮಾಡ್ತಕ್ಕಂಥದ್ದು. ಇದು ಎಥಿಕ್ಸ್ ಅಲ್ಲ. ಇಲ್ಲೆಲ್ಲೋ ನಾವು ಮೋಸ ಮಾಡಿಲ್ಲ, ಅವರು ಮೋಸ ಮಾಡಿಲ್ಲ. ಅರ್ಥ ಆಯ್ತಾ? ಇವತ್ತಿನ ಸಿಚುವೇಶನ್ ಅಲ್ಲಿ ಏನ್ ರಿಯಾಕ್ಟ್ ಮಾಡ್ಬೇಕು ಅದನ್ನ ರಿಯಾಕ್ಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಒಳ್ಳೆ ನಿರ್ಧಾರನೇ ತಗೊಂಡಿದೆ ಅಲ್ಲಿ.
ಕಾಂಗ್ರೆಸ್ಸಿಗೆ ಅನಿವಾರ್ಯ ಸ್ಥಿತಿ ಬಂದಿದೆ ದೇಶದಲ್ಲಿ. ಇವತ್ತು ಸ್ಟಾಲಿನ್ನು, ನಾಳೆ TVK, ನಾಡಿದ್ದು ಇನ್ನೊಬ್ರು ದೀದಿ ನಿಮ್ಮನ್ನು ದೂರ ಮಾಡಿದ್ರು. ಸರ್, ಪ್ರಾದೇಶಿಕ ಪಕ್ಷಗಳು ಯಾರೆಲ್ಲ ಕಾಂಗ್ರೆಸ್ ಜೊತೆ ನಂಟನ್ನ ಕಳ್ಕೊಂಡ್ರು, ಇವತ್ತು ಯಾವ ರೀತಿ ಬಿಜೆಪಿಯಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅಥವಾ ಅವರು ಪಕ್ಷಗಳೇ ಇಲ್ಲದಂತೆ ಹೇಗಾಗಿದ್ದಾರೆ, ಬಿಜೆಪಿ ಹೇಗೆ ಕೋಮುವಾದವನ್ನ ಮುಂದೆ ತಂದು ಹೇಗೆ ಪ್ರಾದೇಶಿಕ ಪಕ್ಷಗಳನ್ನ ಹಾಳು ಮಾಡ್ತಿದೆ ಅಥವಾ ಪ್ರಾದೇಶಿಕತ್ವವನ್ನೇ ಇಲ್ಲದಂಗೆ ಮಾಡ್ತಿದೆ. ನೀವೀಗ ಏನು ಹೇಳ್ತಿದ್ದೀರಾ, ನಾವು ಈಗ TVK ಜೊತೆ ನಾವು ಕೈ ಜೋಡಿಸಿದೀವಿ ಅಥವಾ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ತಿದ್ದೀರಾ. ನೋಡಿ ಸರ್, TVK ಸಿದ್ಧಾಂತ ಆಗ್ಲಿ ಕಾಂಗ್ರೆಸ್ ಸಿದ್ಧಾಂತ ಆಗ್ಲಿ ಒಂದೇ ಅಜೆಂಡಾ ನಮ್ದು. ಕೋಮುವಾದ ಇಲ್ದಂಗ್ ಮಾಡೋದು ಅಥವಾ ಕೋಮುವಾದದ ವಿರುದ್ಧವೇ ನಮ್ಮ ಸೆಣಸಾಟ. ವಿಜಯ್ ಅವರು ಪದೇ ಪದೇ ಹೇಳಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು ನಮ್ ಜೊತೆನೆ ಇದ್ದಾರೆ, ಪಾಕೆಟ್ ಇಲ್ಲಿರೋರು ಮಾತ್ರ DMK ಜೊತೆ ಇದ್ದಾರೆ ಅಂತ ಅವರು ಭಾಷಣಗಳಲ್ಲೂ ಹೇಳಿದ್ರು. ಅದಲ್ಲದೆ ಅವರು ತುಂಬಾ ಸಲ ಅಪ್ರೋಚ್ ಮಾಡೋ ಒಂದು ಪ್ರಯತ್ನನೂ ಮಾಡಿದ್ರು. ಆದ್ರೆ TVK ಈ ಪ್ರಮಾಣದಲ್ಲಿ ಒಂದು ಜಯನ ಸಾಧಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತದನಂತರ ಇವತ್ತು ರಾಜ್ಯದ ಜನರು ಏನು ಈ ಜಾತ್ಯತೀತ ರಾಜಕೀಯವನ್ನ ಒಪ್ಕೊಂಡಿದ್ದಾರೆ, ಕಾಂಗ್ರೆಸ್ ಸಹ ಜಾತ್ಯತೀತ ರಾಜಕೀಯ, ಆದ್ರಿಂದ ನಾವು ಇವತ್ತಿನ ದಿವಸ ಅವ್ರಿಗೆ ಸಪೋರ್ಟ್ ಮಾಡಿ. ಈಗ ಕಮ್ಯುನಿಸ್ಟರು ದೇಶಾದ್ಯಂತ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ನಿಮಗೆ ಮೊದಲು ಅಧಿಕಾರ ಕಳೆದುಕೊಳ್ಳಲಿಕ್ಕೆ ಕಾರಣಕರ್ತ ಆದಂಥ ವೆಸ್ಟ್ ಬೆಂಗಾಳಲ್ಲಿ BJPಯವರು, ಇದೇ ಮಮತಾ ಬ್ಯಾನರ್ಜಿನ ಭಾರತೀಯ ಜನತಾ ಪಕ್ಷದವರು ಕಳೆದ 17 ವರ್ಷದಿಂದ ದುರ್ಗೆ ಅಂತ ಕೇಳಿದ್ರು. 94 ಕಾಂಗ್ರೆಸ್ನ ಹೊರಗೆ ಬಂದ ತಕ್ಷಣ ದುರ್ಗೆ ಅಂತ ಕರೆದ್ರು. ಆ ದುರ್ಗೆನ ಇಟ್ಕೊಂಡು ಕಾಂಗ್ರೆಸ್ನವ್ರನ್ನ 34 ವರ್ಷ ಅಧಿಪತ್ಯವನ್ನು ಅಂತ್ಯ ಮಾಡಿದ್ರು. ಇವತ್ತು ಮಮತಾ ಬ್ಯಾನರ್ಜಿ ಅವ್ರ ಸ್ಥಿತಿ ಎಂಥದ್ದಾಗಿದೆ ಅಂತ ಗೊತ್ತಿರ್ತಕ್ಕಂಥದ್ದು. ಈಗ ಕೇರಳದಲ್ಲಿ CPI, CPM ನೀವೆಲ್ಲ ಒಟ್ಟಾಗಿ ಸರ್ಕಾರವ್ರು ಮಾಡಿದ್ರು. ನೀವು ಹೇಳ್ತೀರಾ, ನಾವು ಈ ದೇಶದ ಕಾರ್ಮಿಕರ ಪರ, ಮಹಿಳೆಯರ ಪರ, ನೊಂದವರ ಪರ, ಬಡವರ ಪರ ಅಂತಿದ್ರ. ಹಾಗಾದರೆ ನೀವು ಯಾರ ಪರನೂ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಸೋಲು ಕಂಡ್ರೆ ಕಮ್ಯುನಿಸ್ಟರು ಕೂಡ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಯ್ತಾ? ಅಂದ್ರೆ ಆಡಳಿತ ವಿರೋಧಿ ಅಲೆ ಇರುತ್ತಾರೆ UDF ಬಂದಿದ್ದು. ಇಲ್ಲ ಬರೀ ಆಡಳಿತ ವಿರೋಧಿ ಅಲ್ಲ ಅಂತ ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಂಡ್ರೆ ಆಮೇಲೆ ನಿಮ್ಮ ಉತ್ತರ 100% ಕೊಡ್ತಾನೆ. ಈ ದೇಶದಲ್ಲಿ ಏನು 2 ಸಲ ಇಡೀ ಕೇರಳ ಚುನಾವಣಾ ಇತಿಹಾಸ ನೋಡ್ಬೇಕು. ತಮಗೆ ಮಾಹಿತಿ ಇಲ್ಲದೆ ಇದ್ರೆ ಸಮಸ್ಯೆ ಇಲ್ಲ ನನಗೆ. ಅದು ಯಾವತ್ತೂ ಸಹ ಒಂದ್ಸಲ UDF ಒಂದ್ಸಲ LDF ಅಂದ್ರೆ ಲೀಡಿಂಗ್ ಬರ್ತಾ ಇತ್ತು. ಈಗ 10 ವರ್ಷ ಬಂದ್ರಿ, 10 ವರ್ಷ ಬಂದ್ವಿ. ಹಳೆ ಸಿದ್ಧಾಂತ